ನಮಸ್ಕಾರ. ಇಂದು ನಾವು ಸರ್ಕಾರದ ಆದೇಶದಂತೆ 1/6/2016 ಹೆಚ್ಚುವರಿ ವೇತನ ಬಡ್ತಿಗೆ ಉಂಟಾದ ಗೊಂದಲದಲ್ಲಿ ಹೆಚ್ಚುವರಿಯಾಗಿ ಪಾವತಿಗೊಂಡ ಮೊತ್ತವನ್ನು ಸರ್ಕಾರಕ್ಕೆ K2 ಚಲನ್ ಮುಖಾಂತರ ಹೇಗೆ ಮರಳಿ ಕಟ್ಟಬೇಕು ಮತ್ತು ಆ ಚಲನ್ ಸೃಜನೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಪಡೆಯೋಣ. ನಾನು ಕಿಶನ್ ಕುಲಕರ್ಣಿ. ಈ ವಿಡಿಯೋದಲ್ಲಿ ತಮಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ. ಚಲನ ಸೃಜನೆ ಯಾವ ಥರ ಮಾಡಬೇಕು ಅಂತ ನಾವೀಗ ನೋಡೋಣ. ಪ್ರಪ್ರಥಮವಾಗಿ ಇಲ್ಲಿ ಸಂದಾಯದಾರರ ವಿವರಗಳು ಅಂತ ಇದ್ದಲ್ಲಿ ಯಾವ ಸಿಬ್ಬಂದಿಯ ಹೆಚ್ಚುವರಿ ಹಣವನ್ನು ತಾವು ಮರಳಿ ಕಟ್ತಾ ಇದ್ದೀರೋ ಆ ಸಿಬ್ಬಂದಿಯ ಹೆಸರನ್ನು ಇಲ್ಲಿ ಬರೆಯಬೇಕು. ಈಗ ಉದಾಹರಣೆಗಾಗಿ ನನ್ನ ಹೆಸರು ನಾನು ಬರಿತಾ ಇದ್ದೀನಿ. ನನ್ನ ಹೆಸರು ನಿಟ್ರೂಕರ್ ಕಿಶನ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಇಮೇಲ್ ID ಅವಶ್ಯಕತೆ ಇರೋದಿಲ್ಲ. ಅಡ್ರೆಸ್ ಬರಿಬೇಕು. ಅಸಿಸ್ಟೆಂಟ್ ಟೀಚರ್ GHS ಹುಂಚಾವರ. ಈ ಮೊಬೈಲ್ ಸಂಖ್ಯೆ ಹಾಕಬೇಕು. ಆ ಸಿಬ್ಬಂದಿಯ ಮೊಬೈಲ್ ಸಂಖ್ಯೆಯನ್ನು ತಾವು ನಮೂದಿಸಬೇಕು. ನಮೂದಿಸಿದ ನಂತರ ಇಲ್ಲಿ ವಿಧ ಅಂತ ಬರುತ್ತದೆ, ಕ್ಯಾಟಗರಿ. ಈ ಕ್ಯಾಟಗರಿದಲ್ಲಿ ಗವರ್ಮೆಂಟ್ ಅಂತ ತೆಗೆದುಕೊಂಡು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟವರು ಇರೋದರಿಂದ ನಾವು ಇಲ್ಲಿ ಕಲಬುರಗಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಲಬುರಗಿ ಜಿಲ್ಲೆ ಸೆಲೆಕ್ಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅಂತೂ ಒಂದು ಜಾಗ ಇರುತ್ತದೆ. ಅಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ PUBLIC ಅಂತ ಟೈಪ್ ಮಾಡಿದರೆ ಈ ಥರ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿದಾಗ ಇಲ್ಲಿ ಸುಮಾರು ಒಂದು ದೊಡ್ಡ ಒಂದು ಡಿಪಾರ್ಟ್ಮೆಂಟ್ ಲಿಸ್ಟ್ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಶಾಲೆಗಳು, BO ಆಫೀಸ್ಗಳು, ಹಿಂಗೆ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ನಲ್ಲಿ ನಮ್ಮ ಶಾಲೆ ಅಂದರೆ ನೀವು ಯಾವ ಶಾಲೆಯ DDO ಆಗಿರ್ತೀರಿ ಅಥವಾ ಸಿಬ್ಬಂದಿ ಆಗಿರ್ತೀರಿ ಆ ಶಾಲೆಯ ಹೆಸರನ್ನು ಇಲ್ಲಿ ತಗೋಬೇಕು. ಈಗ ನಾನು ಉದಾಹರಣೆಗಾಗಿ ನಾನು BO ಆಫೀಸ್ ಚಿಂಚೋಳಿ ಅಂತ ತಗೋತೀನಿ ಅಂತ ತಿಳ್ಕೊಳ್ರಿ. BO ಆಫೀಸ್ ಚಿಂಚೋಳಿ ಅಂತ ತಗೊಂಡಾಗ ಇಲ್ಲಿ DDO ಕೋಡ್ ಆಟೋಮೆಟಿಕ್ ಆಗಿ ಬಂದಿರುತ್ತದೆ. ಇಲ್ಲಿ ಮುಂದುವರೆದು ಪರ್ಪಸ್ ಅಂತ ಇದೆ. ಇಲ್ಲಿ ಉದ್ದೇಶ. ಇಲ್ಲಿ ಉದ್ದೇಶದಲ್ಲಿ ಇಷ್ಟು ನಿಮಗೆ ಸಾಕಷ್ಟು ಒಂದು ಡ್ರಾಪ್ ಬಾಕ್ಸ್ನಲ್ಲಿ ಸಾಕಷ್ಟು ಆಯ್ಕೆಗಳು ಇರುತ್ತವೆ. ಅದರಲ್ಲಿ 4ನೇ ಆಯ್ಕೆ ಡಿಡಕ್ಟ್ ಡ್ಯಾಶ್ ರಿಫಂಡ್ಸ್. ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ, ಡಿಡಕ್ಟ್ ಡ್ಯಾಶ್ ರಿಫಂಡ್ಸ್. ಇದು 3ನೇ ಆಯ್ಕೆ ಮತ್ತು 4ನೇ ಆಯ್ಕೆ ಸೇಮ್ ಇದ್ದರೂ ಸಹಿತ 4ನೇ ಆಪ್ಷನನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಡಿಡಕ್ಟ್ ರಿಫಂಡ್ಸ್. ಅದು ಸ್ಮಾಲ್ ಲೆಟರ್ಸ್ನಲ್ಲಿ ಬರೆದಿರುವಂಥ ಆಯ್ಕೆ ನಾವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಲೆಕ್ಕ ಶೀರ್ಷಿಕೆ ಬರುತ್ತದೆ. ಲೆಕ್ಕ ಶೀರ್ಷಿಕೆ ನೋಡ್ರಿ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 0202-01-102-9-00-0000. ಇದೇ ಲೆಕ್ಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಬರಬೇಕು. ಅದರ ನಂತರ ಸಬ್ ಪರ್ಪಸ್ ನೇಮ್ ಅಂತ ಒಂದು ಜಾಗ ಇರುತ್ತದೆ. ಆ ಸಬ್ ಪರ್ಪಸ್ ನೇಮ್ನಲ್ಲಿ ಸ್ಯಾಲರಿ ರಿಫಂಡ್ ಮತ್ತು ಅಡ್ವಾನ್ಸ್ ರಿಫಂಡ್ ಅಂತ ಇರುತ್ತದೆ. ಅಂದರೆ ಸ್ಯಾಲರಿ ಸಂಬಂಧಪಟ್ಟಾಗಿ ನೀವು ಯಾವುದನ್ನು ಹೆಚ್ಚುವರಿಯಾಗಿ ಕೊಂಡ ಅಮೌಂಟನ್ನು ಸ್ಯಾಲರಿ ರಿಫಂಡ್ ಅಡಿಯಲ್ಲಿ ತಾವು ಮರಳಿ ಕಟ್ಟಬಹುದು. ಇದು ಅಡ್ವಾನ್ಸ್ ರಿಫಂಡ್ ಅಂತಂದರೆ FA ಯಾರಾದರೂ ವಾಪಸ್ ಕಟ್ಟಬೇಕಾದರೆ ಈ ಅಡ್ವಾನ್ಸ್ ರಿಫಂಡ್ನಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಆದರೆ ನಮಗೀಗ ಹೆಚ್ಚುವರಿಯಾಗಿ ಪಡೆದಿರುವಂಥ ಸ್ಯಾಲರಿ ರಿಫಂಡ್ ಮಾಡೋದರಿಂದ ಸ್ಯಾಲರಿ ರಿಫಂಡ್ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಮೊತ್ತದಲ್ಲಿ ಆ ಸಿಬ್ಬಂದಿಯ ಹೆಚ್ಚುವರಿ ಆಗಿ ಪಡೆದಿರುವಂಥ ಹಣದ ಒಟ್ಟು ಮೊತ್ತವನ್ನು ಇಲ್ಲಿ ನಾವು ಹಾಕಬೇಕು. ಈಗ ಉದಾಹರಣೆಗಾಗಿ ನಾನು 4500 ರೂಪಾಯಿಯನ್ನು ತೆಗೆದುಕೊಳ್ಳುತ್ತೇನೆ. ಇದು ಮಾದರಿ ಅಷ್ಟೇ. ನೀವು ಹಂಗೆ ತಿಳ್ಕೊಬೇಡ್ರಿ, ನನ್ನ 4500 ಬಂದಿದೆ ಅಂದರೆ ಎಲ್ಲರದೇ 4500 ಬರುತ್ತೆ ಅಂತಲ್ಲ. ನೀವು ಅದು ಕ್ಯಾಲ್ಕುಲೇಷನ್ ಮಾಡಿ ಆ ಹಣವನ್ನು ಇಲ್ಲಿ ಬರಿಬೇಕು. ಇದು ಆ್ಯಡ್ ಅಂತ ಎಂದಾಗ ಈ ಎಲ್ಲ ಮಾಹಿತಿಯನ್ನು ಕೆಳಗಡೆ ಸೇರುತ್ತದೆ. ಸೇರಿದಾಗ ಇಲ್ಲಿ ಡಿಡಕ್ಟ್ ರಿಫಂಡ್ಸ್, ಹೆಡ್ ಆಫ್ ಅಕೌಂಟು, ಉಪ ಉದ್ದೇಶ, ಸ್ಪೆಸಿಫೈಡ್ ಇರೋದಿಲ್ಲ ಅಮೌಂಟು, ಈ ಥರ ಎಲ್ಲ ಬಂದಾಗ ಮೋಡ್ ಆಫ್ ಪೇಮೆಂಟ್ ತಾವು ಕ್ಯಾಶ್
ಮತ್ತು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ಥರ ಎಲ್ಲ ವಿಧಗಳು ಇರುವುದು. ಅದು ನಿಮ್ಮ DDO ಮತ್ತು ನಿಮ್ಮ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂಥ ವೈಯಕ್ತಿಕ ಮಾಹಿತಿ ಇರುವುದರಿಂದ ನೀವು ಯಾವುದೇ ಆಯ್ಕೆ ಮಾಡಬಹುದು. ನೀವು ಕ್ಯಾಶನ್ನು ಆಯ್ಕೆ ಮಾಡಿದಾಗ ದಯವಿಟ್ಟು ಬ್ಯಾಂಕನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಆಯ್ಕೆ ಮಾಡೋದು ಒಳ್ಳೆಯದು. ಯಾಕಂದರೆ ಚಿಂಚೋಳಿ ತಾಲೂಕಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥೆ ಮತ್ತು ಸೇವೆ ತಕ್ಷಣವನ್ನು ಲಭ್ಯವಾಗಿರುವುದರಿಂದ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕನ್ನು ಹೊರತುಪಡಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳ್ಳೋದು ಉತ್ತಮ ಅಂತ ನನ್ನ ಸಲಹೆ. ಆದರೆ ಇದು ಕಡ್ಡಾಯವಾಗಿಲ್ಲ. ನಿಮ್ಮ ಆಯ್ಕೆ ನಿಮ್ಮ ಅನುಕೂಲ ತಕ್ಕಂಗೆ ಯಾವುದನ್ನು ತಾವು ಆಯ್ಕೆ ಮಾಡ್ಕೋಬಹುದು. ಕ್ಯಾಶ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, NEFT, RTGS ಆರ್ ನೆಟ್ ಬ್ಯಾಂಕಿಂಗ್ ಯಾವುದನ್ನು ಆಯ್ಕೆ ಮಾಡ್ಕೋಬಹುದು. ನಾನಿಲ್ಲಿ ಮಾದರಿಗಾಗಿ ಕ್ಯಾಶ್ ಎಂದು ಆಯ್ಕೆ ಮಾಡಿಕೊಂಡು ಸಂದಾಯ ಮಾಡುವಂಥ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಸೆಲೆಕ್ಟ್ ಮಾಡಿಕೊಂಡು ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಾಗ ಈ ಥರ ಒಂದು ಚಲನನ್ನು ಸೃಜನೆ ಆಗುತ್ತದೆ. ಈ ಚಲನ್ನಲ್ಲಿ ನಮ್ಮದು ಡಿಪಾರ್ಟ್ಮೆಂಟ್, ನಮ್ಮ DDO ಆಫೀಸ್ ಹೆಸರು, ಆಮೇಲೆ ಸಿಬ್ಬಂದಿಯ ಹೆಸರು, ಅವರ ವಿಳಾಸ, ಪರ್ಪಸ್, ಹೆಡ್ ಆಫ್ ಅಕೌಂಟ್, ಉಪ ಉದ್ದೇಶ, ಬ್ಯಾಂಕ್ ಈ ಥರ ಎಲ್ಲ ಬಂದಾಗ ಈ ಒಂದು ಕ್ಯಾಪ್ಚಾ ಕೋಡನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಿದಾಗ ಈ ಥರ ಚಲನ ಸೃಜನೆಯನ್ನು ಆಗುತ್ತದೆ. ಈ ಚಲನ ಸೃಜನೆ ಆದಾಗ ನೀವು ಕ್ಯಾಶನ್ನು ಪಡೆದುಕೊಂಡಾಗ ಈ ಚಲನ ಸೃಜನೆಯನ್ನು ಪ್ರಿಂಟ್ ಮಾಡಿದಾಗ 2 ಪ್ರತಿಯನ್ನು ಪ್ರಿಂಟ್ ಬರುವುದು ಸಾಮಾನ್ಯ. ಆ 2 ಪ್ರತಿಗಳನ್ನು ಪ್ರಿಂಟ್ ಹಾಕಿ ನಾವು ಬ್ಯಾಂಕಿನ ಮುಖಾಂತರ ಈ ಹಣವನ್ನು ಸಂದಾಯ ಮಾಡಬೇಕು. ಇಲ್ಲಿಯೇ ನಮ್ಮ ಈ ಚಲನ ಸೃಜನೆಯ ವಿಡಿಯೋವನ್ನು ಮುಕ್ತಾಯ ಆಗುತ್ತದೆ. ಕೊಟ್ಟಿರುವಂಥ ಮಾಹಿತಿ ಸ್ಪಷ್ಟವಾಗಿದೆ ಎಂದು ಭಾವಿಸಿ ನನ್ನ ಹೇಳಿಕೆ ಇಲ್ಲೇ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.